ನಮಸ್ಕಾರ ಎಲ್ಲರಿಗೂ. ಓಂ ಬ್ರಹ್ಮದೇವಾಯ ನಮಃ. ಇವತ್ತು ಮಾತಾಡ್ತಿರೋ ಮೇಜರ್ ಏನಪ್ಪ ಅಂದರೆ ತುಂಬ ವಿಶೇಷವಾಗಿ ಅಸ್ಟ್ರಾಲಜಿಲಿ ಇವತ್ತು ಮೇಜರ್ ವಿಷಯ ಏನಪ್ಪ ಅಂದರೆ ಒಂದು ಘಟನೆ ನಡೆಯುವಂಥ ಘಟನೆ. ಒಂದು ಬುಧ ಮತ್ತು ಕುಜ ಸೂರ್ಯ ಇವರು ಮೂರು ಗ್ರಹನೂ ಕೂಡ ಒಂದು ವೃಶ್ಚಿಕ ರಾಶಿಯಲ್ಲಿದ್ದಾರೆ. ಇದು ತುಂಬ ಅಪಾಯ ಮತ್ತು ತುಂಬ ಯೋಗ ಎರಡೂ ಕೂಡ ಹೇಳ್ತೇನೆ, ಯಾವ ರಾಶಿಗೆ ಯಾವ ಯೋಗ ಬರುತ್ತೆ ಅಂತ. ಎಂದಿನಂತೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾರೆ ಭಾಳ ವಿಶೇಷವಾಗಿ. ಅದೇ ಥರ ಮೀನರಾಶಿಯವರಿಗೆ ಭಾಳ ವಿಶೇಷವಾಗಿ ಶನಿ ಅಲ್ಲಿದ್ದಾನೆ. ಅಲ್ಲಿಂದ ಮೀನರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ ಶನಿ ಗ್ರಹ ಮೀನರಾಶಿಗೆ. ಗುರು ಈ ಒಂದು ವಾರದಲ್ಲಿ ಕಟಕ ರಾಶಿಯಲ್ಲೇ ಇರ್ತಾನೆ, ಉಚ್ಚ ಗುರುವಾಗಿರ್ತಾನೆ. ಇವನು ಉಚ್ಚ ಗುರುವಾಗಿದ್ದಾಗ ಒಬ್ಬರು ಮಾತು ಬಿಡ್ತಾರೆ, ಒಬ್ಬರು ತಿಕ್ಲು, ಒಬ್ಬರು ಮೆಂಟ್ಲು, ಒಬ್ಬರು ಲೂಸ್ಗಳು ಹುಡ್ತಾರೆ ಅಂತ ಹೇಳುತ್ತೆ. ಒಳ್ಳೆಯವರು ಹುಡ್ತಾರೆ, ಕೆಟ್ಟವರು ಹುಡ್ತಾರೆ. ಗುರು ಹುಚ್ಚನಾಗಿದ್ದಾಗ ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕತ್ತೆ. ಎಂದಿನಂತೆ ಕೇತು ಗ್ರಹ ಸಿಂಹರಾಶಿಲಿದ್ದಾರೆ. ಸಿಂಹರಾಶಿಲಿರೋ ಕೇತನ್ನು ನೀವು ಅವಾಯ್ಡ್ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಂಡಾಗ ತುಂಬ ಪವರ್ಫುಲ್ಲಾಗಿರ್ತದೆ. ಚಂದ್ರ ನಿಮಗೆ ಈ ವಾರದಲ್ಲಿ ಕನ್ಯಾ, ತುಲಾ, ವೃಶ್ಚಿಕ, ಧನುಸು ರಾಶಿನ ಬದಲಾವಣೆ ಮಾಡ್ತಾನೆ. ಅಂದರೆ 4 ರಾಶಿನ ಅವನು ಆಕ್ಟಿವೇಟ್ ಮಾಡ್ಕೊತಾ ಹೋಗ್ತಾನೆ. ಅದೇ ಥರ ಶುಕ್ರ ಗ್ರಹ ಅವನ ಸ್ವಂತ ಮನೇಲಿದ್ದಾನೆ. ಶುಕ್ರ ಸ್ವಂತ ಮನೇಲಿರೋದ್ರಿಂದ ಯಾರಿಗೆಲ್ಲ ಲಾಭವನ್ನು ಕೊಡ್ತಾನೆ, ನಷ್ಟವನ್ನು ಕೊಡ್ತಾನೆ. ಯಾಕಂದರೆ ಶುಕ್ರ ಅವನ ಸ್ವಂತ ಮನೇಲಿದ್ದಾನೆ. ಹಾಗಾಗಿಯೇ ಇದು ಭಾಳ ಮಿರಾಕಲ್ ಆಗುತ್ತೆ. ಇಲ್ಲೇನಾಗುತ್ತೆ, ಈ ಒಂದು ಟೈಮಲ್ಲಿ ಮಗು ಜನನವಾದರೆ ಕೋಟ್ಯಾಧೀಶ್ವರ ಆಗುವಂಥ ಟೈಮ್ ಕೂಡ ಒಂದು ಅದ್ಭುತವಾದ ಲಗ್ನ ಬಂದು ಕಟಕ ಲಗ್ನ ಅಂತೀನಿ. ಭಾಳ ವಿಶೇಷವಾಗಿ ಕಟಕ ಲಗ್ನ ಮತ್ತು ಭಾಳ ವಿಶೇಷವಾಗಿ ಮಕರ ಲಗ್ನದಲ್ಲಿ ಹುಟ್ಟಿದ್ರೆ ತುಂಬ ಚೆನ್ನಾಗುತ್ತೆ. ನಾನು ಸದ್ಯದಲ್ಲೇ ಜ್ಯೋತಿಷ್ಯ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಅದರಲ್ಲಿ ಫಸ್ಟ್ ಕ್ಲಾಸಿನ ಸಬ್ಜೆಕ್ಟು ಮಕ್ಕಳು ಹೇಗೆ ಓದಬೇಕು ಅನ್ನೋ ಒಂದು ಸಬ್ಜೆಕ್ಟನ್ನು ತಗೊಬರ್ತೀನಿ. ಓದೋ ಮಕ್ಕಳ ಜಾತಕ ಹೇಗಿರುತ್ತೆ ಅಂತ ಇರುತ್ತೆ, ಅದನ್ನು ಫಾಲೋ ಮಾಡ್ಬೋದು. ಗ್ರಹಗಳು ತುಂಬ ವೈಬ್ರೇಷನ್. ಈ ಗ್ರಹಗಳನ್ನ ನೀವು ಡೈಲಿ ಲಾಭಕ್ಕೆ ಬಳಸ್ಕೊಂಡ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ಕಾದೋಣ. ವೃಶ್ಚಿಕ ರಾಶಿಗೆ ಟೈಮ್ ಭಾಳ ವಿಶೇಷವಾಗಿ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವೃಶ್ಚಿಕ ರಾಶಿಗೆ ಟೈಮ್ ತುಂಬ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ. ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ ಕುಜಗ್ರಹ, ಅದು ನಿಮಗೆ ತುಂಬ ಲಾಭವನ್ನು ಕೊಡುತ್ತೆ. ಮತ್ತು ಅಷ್ಟಮಾಧಿಪತಿ ಬುಧಗ್ರಹ ಮತ್ತು ಲಾಭಸ್ಥಾನಾಧಿಪತಿ ಬುಧಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಅದು ನಿಮಗೆ ಯೋಗವನ್ನು ಕೊಡುತ್ತೆ. ಆ ಥರ ಸೂರ್ಯಗ್ರಹ ತುಂಬ ಬಲವಾಗಿರೋಂಥ ಗ್ರಹ. ಸೂರ್ಯನು 10th ಲಾರ್ಡ್. ಸೂರ್ಯನು ನಿಮ್ಮ ರಾಶಿಯಲ್ಲಿರೋದೇ ವಿಪರೀತ ಯೋಗ ಗ್ರಹ. ಸೂರ್ಯ ಬುಧ ಗ್ರಹನೂ ಮತ್ತು ಸೂರ್ಯನು, ಬುಧನು ಮತ್ತು ಕುಜಗ್ರಹನು 3 ಗ್ರಹ ನಿಮ್ಮ ರಾಶಿಯಲ್ಲಿರೋದೆ ನಿಮಗೆ ಪಂಚಭೂತ ಯೋಗಗಳಿಂದ ಫಲವನ್ನು ಕೊಡ್ಕೊತೀರ. ನಿಮಗೆ ಇಲ್ಲಿ ಗುರುಬಲ ಇರೋದ್ರಿಂದ, ಗುರು ದೃಷ್ಟಿ ಇರೋದ್ರಿಂದ ನಿಮಗೆ ಪಂಚಮ ಸ್ಥಾನದ ಮೇಲೆ ಗುರು ದೃಷ್ಟಿ, ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ, ನಿಮಗೆ 3ನೇ ಮನೆ ಅಧಿಪತಿ ಮೇಲೆ ಮಕರ ಮೇಲೆ ಗುರು ದೃಷ್ಟಿಯಿಂದ ನೀವು ತುಂಬ ರಾಜಯೋಗದ ಫಲವನ್ನು ಅನುಭವಿಸ್ತೀರಾ. ಭಾಳ ವಿಶೇಷವಾಗಿ ನಿಮಗೆ ಯಾರು ನೋವು, ಹೆಣ್ಣು ಮಕ್ಕಳಿಂದ ನೋವು ಆಗ್ಬೋದು. ಭಾಳ ವಿಶೇಷವಾಗಿ ಹೆಣ್ಮಕ್ಳ ವಿಚಾರದಲ್ಲಿ ಹೋಗ್ದಲೇ ಇದೆ, ನೀವು ತುಂಬ ರಾಜಯೋಗ, ಸಕಲ ಸಂಪತ್ತು ಐಶ್ವರ್ಯ. ಈ ವಾರ ಯಾವುದಾದ್ರು ರಿಯಲ್ ಎಸ್ಟೇಟ್ ಆಫೀಸಿಂದ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಮತ್ತು ಗೌರ್ಮೆಂಟ್ ಕೆಲಸದಿಂದ ಮತ್ತು ಆಡಿಟ್ರಿಂದ, ಶೇರ್ ಮಾರ್ಕೆಟಿಂದ ನೀವು ಹಣವನ್ನು ಗಳಿಸ್ತೀರ. ನಿಮಗೆ ಈ ವಾರ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಭಾಳ ಒಳ್ಳೆಯ ದಿನಗಳನ್ನು ನೀವು ನೋಡ್ತೀರ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ನೀವು ಒಂದಲ್ಲ ಒಂದು ಸಮಸ್ಯೆಯಿಂದ ನೀವು ಆಚೆ ಬರ್ತೀರಾ, ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ ಅಂತ ನಂಬಿಕೆ ನನಗೆ ಈ ವಾರ ದೃಢವಾದಂಥ ನಂಬಿಕೆ ಇದೆ. ನೀವು ತುಂಬ ಪ್ರಾರ್ಥನೆ ಮಾಡಬೇಕಾರದು ಸೂರ್ಯಗ್ರಹನ ಮತ್ತು ಕುಜಗ್ರಹನೂ ಪ್ರಾರ್ಥನೆ ಮಾಡಿ, ಬುಧಗ್ರಹನು ತುಂಬ ಸೂರ್ಯನ ನೋಡ್ತಾ ಬೆಳಿಗ್ಗೆ ಪ್ರೇಯರ್ ಮಾಡಿ, ಸೂರ್ಯನ ನೋಡಿ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಟೈಮ್ ತುಂಬ ಬೆನಿಫಿಟ್ ಆಗಿದೆ. ತುಂಬ ಒಳ್ಳೆಯ ಶುಭ ಫಲವನ್ನು ಈ ವಾರದಲ್ಲಿ ನಿಮ್ಮ ಮನೆ ಸಂತೋಷ ಫಲವನ್ನು ಊಟ ಮಾಡ್ತೀರ. ನಿಮ್ಮ ಮನೆಯಲ್ಲಿ ದಿನಸಿಯನ್ನು ತರಿಸ್ತೀರಾ, ಇಲ್ಲ ಮನೆ ಕಟ್ತೀರಾ, ಇಲ್ಲ ಮನೆ ವಿಚಾರದಲ್ಲಿ ನಿಮಗೆ ಕೆಲಸದ ವಿಚಾರದಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಓದು ಬರದಲ್ಲಿದ್ದರೂ ಕೂಡ ನೀವು ತುಂಬ ಚೆನ್ನಾಗಿರ್ತೀರ. ಅಯುಗ್ರಹವನ್ನು ಆರಾಧಿಸಿ, ತುಂಬ ಒಳ್ಳೆಯದಾಗಲಿ, ಭಾಳ ಇಂಪ್ರೂವ್ಮೆಂಟನ್ನು ನೀವು ಕಾಣ್ತೀರ. ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ದೇವರು ನಿಮ್ಮನ್ನು ಈ ವಾರ ತುಂಬ ಪಾರು ಮಾಡ್ತಾನೆ. ವೃಶ್ಚಿಕ ರಾಶಿಯವರು ತುಂಬ ನಿಮ್ಮ ಒಳ್ಳೆಯದನ್ನು ನೀವು ಯೋಚನೆ ಮಾಡಿ, ಒಳ್ಳೆತನವನ್ನು ನೀವು ಕಾಪಾಡ್ಕೊಳ್ಳಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ನಿಮ್ಮ ಇಷ್ಟ ದೇವರಾದ, ನಿಮ್ಮ ಕುಲ ದೇವರಾದಂಥವ್ರನ್ನ ಹೋಗಿ ಈ ವಾರ ದರ್ಶನ ಮಾಡಿದ್ರೆ
ನಿಮಗೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ.